23ನೇ ಪ್ರಶ್ನೆ, ಬೆಳೆಗಳ ಮಾದರಿಯನ್ನು ನಿರ್ಧರಿಸುವ ಅಂಶಗಳು ಯಾವುವು? ಈ ರೀತಿಯಾಗಿ ಬೆಳೆಗಳ ಮಾದರಿಯನ್ನು ನಿರ್ಧರಿಸುವ ಅಂಶಗಳು ಆ ಒಂದನೇದಾಗಿ ಸ್ವಾಭಾವಿಕ ಅಂಶಗಳು, ಭೂಸ್ವರೂಪಗಳು, ಮಣ್ಣಿನ ಗುಣ, ಹವಾಮಾನ. ನಾನು ಆಗ್ಲೇ ಹೇಳಿದಾಗೆ ಭೂಮಿ ಯಾವ ತರ ಇದೆ, ಸಮತಟ್ಟಾಗಿದೆಯಾ, ಇಳಿಜಾರಾಗಿದೆಯಾ ಅಥವಾ ಗುಡ್ಡಗಾಡು ಪ್ರದೇಶ, ಅದನ್ನೆಲ್ಲ ನೋಡಿಕೊಂಡು ಮಣ್ಣಿನ ಗುಣ ಯಾವುದು, ಕಪ್ಪು ಮಣ್ಣು, ಜೇಡಿ ಮಣ್ಣು ಅಥವಾ ಮೆಕ್ಕಲು ಮಣ್ಣು, ಆ ಬೆಳೆ ಯಾವ ಬೆಳೆಗೆ ಇದು ಸೂಕ್ತವಾಗುತ್ತದೆ, ಹವಾಮಾನ ಈ ಪರಿಸ್ಥಿತಿ ಏನು, ಇದೆಲ್ಲ ಕೂಡ ಬೆಳೆಗಳ ಮಾದರಿಯನ್ನ ನಿರ್ಧಾರ ಮಾಡುತ್ತೆ. ಎರಡನೇದಾಗಿ ಆರ್ಥಿಕ ಅಂಶಗಳು, ಭೂ ಹಿಡುವಳಿ, ಮಾರುಕಟ್ಟೆ, ಅಲ್ಲಿರುವ ಜನಸಂಖ್ಯೆ, ವ್ಯವಸಾಯ ಉತ್ಪನ್ನಗಳಿಗೆ ಇರುವ ಬೇಡಿಕೆ, ಉದ್ಯೋಗ, ಇವು ಆರ್ಥಿಕ ಅಂಶಗಳು. ಸೊ ಈ ಅಂಶಗಳ ಮೇಲೆ ಕೂಡ ಬೆಳೆಗಳನ್ನ ನಿರ್ಧಾರ ಮಾಡಲಾಗುತ್ತೆ. ಮೂರನೇದಾಗಿ ಸಾಮಾಜಿಕ ಅಂಶಗಳು, ಜನರ ಮನೋಭಾವ ಹೇಗಿದೆ, ಸಾಮಾಜಿಕ ಪ್ರವೃತ್ತಿ ಏನು, ಮೊದಲಾದವುಗಳು ಸಾಮಾಜಿಕ ಅಂಶಗಳಾಗಿವೆ. ಸೊ ಇದರ ಆಧಾರದ ಮೇಲೆ ಕೂಡ ಬೆಳೆಗಳನ್ನ ನಿರ್ಧರಿಸಲಾಗತ್ತೆ. ನಾಲ್ಕನೇದಾಗಿ ರೈತರ ಮನೋಭಾವ, ಇಲ್ಲಿ ಯಾವುದೇ ಒಂದು ಪ್ರದೇಶದ ಬೆಳೆಯಲ್ಲಿ ರೈತರ ಧೋರಣೆ ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಈಗ ಕೆಲವು ರೈತರು ತಲೆತಲಾಂತರದಿಂದ ಬಂದಂತಹ ಬೆಳೆಗಳನ್ನ ಬೆಳೆಯೋದಕ್ಕೆ ಇಷ್ಟಪಡ್ತಾರೆ. ಉದಾಹರಣೆಗಾಗಿ ಉತ್ತರ ಕರ್ನಾಟಕದಲ್ಲಿ ರೈತರು ಮೊದಲು ಜೋಳ, ಗೋಧಿಯನ್ನ ಬೆಳೆಯುತ್ತಿದ್ದರು. ಇತ್ತೀಚೆಗೆ ಲಾಭದ ದೃಷ್ಟಿಯಿಂದ ಶೇಂಗಾ, ತೊಗರಿ, ಈರುಳ್ಳಿಯನ್ನ ಬೆಳೆಯುತ್ತಿದ್ದಾರೆ. ಅದೇ ರೀತಿ ಕೆಲವು ರೈತರು ತಲೆತಲಾಂತರದಿಂದ ಬಂದಿರೋ ಬೆಳೆಗಳನ್ನ ಬೆಳೆದ್ರೆ ಕೆಲವರು ತಮ್ಮ ಮನೋಭಾವದ ಪ್ರಕಾರ ಬೆಳೆಗಳನ್ನ ಬದಲಾವಣೆ ಕೂಡ ಮಾಡ್ಕೋಬಹುದು, ಅಥವಾ ಈಗಿನ ಬೇಡಿಕೆಗೆ ತಕ್ಕಂತೆ ಬೆಳೆಗಳನ್ನ ಬದಲಾಯಿಸಬಹುದು. ಸೊ ರೈತರ ಮನೋಭಾವ ಹೇಗಿದೆ ಅನ್ನೋದು ಕೂಡ ಯಾವ ಬೆಳೆಯನ್ನ ಬೆಳೆಯಬೇಕು ಅನ್ನೋದರ ಮೇಲೆ ಮಹತ್ತರವಾದ ಪಾತ್ರವನ್ನ ವಹಿಸುತ್ತೆ. ಓಕೆ, ಇವೇ ಬೆಳೆಗಳ ಬೆಳೆಯಲ್ಲಿ ನಿರ್ಧಾರವಾಗುವ ಅಂಶಗಳು.